11 ಸಲ ಪ್ಲೇ ಆಫ್ಸ್, 6 ಸಲ ಫೈನಲಿಸ್ಟ್, 5 ಬಾರಿ ಚಾಂಪಿಯನ್ಸ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ಟೀಮ್ ಇಂಡಿಯಾ ಆಟಗಾರರೇ ತುಂಬಿರುವಂಥ ತಂಡ ಮುಂಬೈ ಇಂಡಿಯನ್ಸ್. ಎಂಐ ಒಂದ್ಸಲ ಪ್ಲೇ ಆಫ್ಗೆ ಬಂತಂದ್ರೆ ಅಷ್ಟು ಈಸಿಯಾಗಿ ಬಿಟ್ಕೊಡುವಂಥ ಜಾಯಮಾನದವರೇ ಅಲ್ಲ. ಆದರೆ ಈ ಸಲ ಕ್ವಾಲಿಫೈಯರ್ ಟೂರ್ನಲ್ಲಿ ಪಂಜಾಬ್ ವಿರುದ್ಧ ಸೋತು ಟೂರ್ನಿಂದಲೇ ಹೊರಬಿದ್ದಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಸೋಲಿಗೆ ಮುಖ್ಯ ಕಾರಣನೇ ನಾಯಕ ಹಾರ್ದಿಕ್ ಪಾಂಡ್ಯ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾರಂಥ ಜಗಮೆಚ್ಚಿದ ಆಟಗಾರನನ್ನ ಕಡೆಗಣಿಸಿದ್ದೇ ಬೆಲೆ ತೆರಬೇಕಾಗಿದೆ. ಪಾಂಡ್ಯ ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಗಿದೆ. ಅದು ಹೇಗೆ ಇರೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಇತಿಹಾಸದಲ್ಲಿ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂದರೆ ಅದು ಮುಂಬೈ ಇಂಡಿಯನ್ಸ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ತಂಡಕ್ಕೆ 5 ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟ ಮೊದಲ ನಾಯಕ ರೋಹಿತ್ ಶರ್ಮಾ. ಬ್ಯಾಡ್ ಲಕ್ ಏನಂದ್ರೆ ಇಂಥ ದಿಗ್ಗಜ ಆಟಗಾರನಿಗೆ ಈಗ ಎಂಐ ತಂಡದಲ್ಲಿ ಬೆಲೆಯೇ ಇಲ್ಲದಂತಾಗಿದೆ. ಕಳೆದ ವರ್ಷ ಹೊಸ ನಾಯಕನ ಕರೆತಂದು ಬರೆ ಎಳೆದಿದ್ದಂಥ ಫ್ರಾಂಚೈಸಿ ಈಗ ಅದೇ ನಾಯಕನ ಮಾತು ಕೇಳಿ ರೋಹಿತ್ ಶರ್ಮಾರನ್ನ ಮತ್ತಷ್ಟು ಸೈಡ್ಲೈನ್ ಮಾಡಿದೆ. ತನಗೆಲ್ಲ ಗೊತ್ತು ಅನ್ನುವಂಥ ಹಾರ್ದಿಕ್ ಪಾಂಡ್ಯನ ಈಗೋ ಈಗ ಇಡೀ ತಂಡಕ್ಕೆ ಬೆಲೆ ತೆರುವಂತೆ ಮಾಡಿದೆ. ರೋಹಿತ್ ಅನುಭವ ಬಳಸಿಕೊಳ್ಳದೆ ಕೈ ಸುಟ್ಟುಕೊಂಡ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾ ಕಂಡಂತಹ ಅದ್ಭುತ ಆಲ್ರೌಂಡರ್. ಹಾಗೆ IPLನಲ್ಲೂ ಕೂಡ ಗುಜರಾತ್ ತಂಡಕ್ಕೆ ಚೊಚ್ಚಲ ಆವೃತ್ತಿಯಲ್ಲಿ ಕಪ್ ಗೆಲ್ಲಿಸಿಕೊಟ್ಟಂತ ನಾಯಕ. ಬಟ್ ಯಾವಾಗ 2024ರ IPLಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಮುಂಬೈಗೆ ಬಂದು ನಾಯಕನಾದ್ರೂ ಅಲ್ಲಿಗೆ ಮನೆಯೊಂದು 3 ಬಾಗಿಲಿನಂತಾಗಿತ್ತು. ಈಗ ಹಿಟ್ ಮ್ಯಾನ್ ರನ್ನ ಸೈಡ್ಲೈನ್ ಮಾಡಿ ಹೊಡೆತದ ಮೇಲೆ ಹೊಡೆತ ತಿಂತಿದ್ದಾರೆ. ಕ್ರಿಕೆಟ್ ಅನ್ನೋದು ಟೀಮ್ ಗೇಮ್. ಎಷ್ಟೇ ರನ್ಸ್ ಹೊಡೆದ್ರೂ ಕೂಡ ನೀವು ಅದನ್ನು ಡಿಫೆನ್ಸ್ ಮಾಡಿಕೊಳ್ಬೇಕು ಅಂದರೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ವಿಚಾರದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮಾರನ್ನ ಕೇವಲ ಬ್ಯಾಟಿಂಗ್ ಅಷ್ಟೇ ಬಳಸಿಕೊಳ್ತಾ ಇದೆ. ಫೀಲ್ಡಿಂಗ್ನಲ್ಲಿ ಬೆಂಚ್ ಕಾಯಿಸ್ತಿದೆ. ಸೊ ಎಂಐ ಅರ್ಧ ಎಡವಿದ್ದೇ ಇಲ್ಲಿ. ರೋಹಿತ್ ಬರೀ ಆಟಗಾರನಷ್ಟೇ ಅಲ್ಲ, ಅಪ್ರತಿಮ ನಾಯಕ. ಭಾರತಕ್ಕೆ 2 ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಿರುವಂಥ ಹೀರೋ. ಇಂಟ್ರೆಸ್ಟಿಂಗ್ ಅಂದರೆ ಈ 2 ICC ಟ್ರೋಫಿಗಳ ಹಿಂದೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗಿಂತ ಅವರ ನಾಯಕತ್ವವೇ ವರ್ಕೌಟ್ ಆಗಿದ್ದು. ಎದುರಾಳಿ ತಂಡದ ಬ್ಯಾಟರ್ನ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ತಮ್ಮ ತಂಡದ ಬೌಲರ್ನ ಕಣಕ್ಕಿಳಿಸ್ತಾ ಇದ್ರು. ಹಾಗೆ ಫೀಲ್ಡಿಂಗ್ ಸೆಟ್ ಮಾಡೋದ್ರಲ್ಲೂ ಕೂಡ ಚಾಣಾಕ್ಷ. ಯಾಕಂದ್ರೆ ದಶಕದ ಕಾಲ ಟೀಮ್ ಇಂಡಿಯಾ ಪರ ಹಾಗೆ IPLನಲ್ಲಿ ಆಡಿದಂಥ ರೋಹಿತ್ಗೆ ಇದೆಲ್ಲವೂ ಕೂಡ ಕರಗತವಾಗಿತ್ತು. ಅಷ್ಟಿಲ್ಲದೆ IPLನಲ್ಲೂ ಕೂಡ ಮುಂಬೈಗೆ 5 ಕಪ್ ಗೆಲ್ಲಿಸಿಕೊಡೋದಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಸೊ ಮುಂಬೈ ಕೂಡ ಫೀಲ್ಡಿಂಗ್ ಟೈಮಲ್ಲಿ ರೋಹಿತ್ ರನ್ನ ಕಣಕ್ಕಿಳಿಸಿ ಅವರ ಎಕ್ಸ್ಪೀರಿಯನ್ಸ್ಗೆ ಬೆಲೆ ಕೊಟ್ಟಿದ್ರೆ ಖಂಡಿತ ಗೆಲ್ಲುವಂಥ ಚಾನ್ಸಸ್ ಇತ್ತು. ಆದರೆ ರೋಹಿತ್ ಜೊತೆ ಮೊದಲಿಂದಲೂ ಕೂಡ ದರ್ಪ ತೋರಿಸುವಂಥ ಪಾಂಡ್ಯ ಅವರ ಸಜೆಷನ್ಗೆ ಬೆಲೆ ಕೊಡ್ತಿರ್ಲಿಲ್ಲ. ಇದು ಎಷ್ಟೋ ಸಲ ಆಟದ ಟೈಮಲ್ಲಿ ಕ್ಯಾಮ್ರಾಗಳಲ್ಲೂ ಕೂಡ ಸರಿಯಾಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಪಾಂಡ್ಯ ಟೀಮ್ ಗೇಮ್ ಮೇಲೆ ನಂಬಿಕೆ ಇಡೋದಕ್ಕಿಂತ ವೈಯಕ್ತಿಕವಾಗಿ ಕೆಲ ಆಟಗಾರರ ಮೇಲೆ ತುಂಬಾ ಹೋಪ್ಸನ್ನು ಇಟ್ಟುಕೊಂಡಿದ್ರು. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ನಲ್ಲಿದ್ರೆ, ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನಲ್ಲಿದ್ರೆ ಗೆಲುವು ಫಿಕ್ಸ್ ಅನ್ನೋದು ಅವರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಅದರಲ್ಲೂ ಬುಮ್ರಾ ಮೇಲೆ ಹೆಚ್ಚು ಡಿಪೆಂಡ್ ಆಗ್ತಿರೋದು ಸರಿಯಾಗಿ ಎಫೆಕ್ಟ್ ಕೊಡುವಂತೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ IPL ಇತಿಹಾಸದಲ್ಲೇ ಮುಂಬೈ ತಂಡ 200+ ಸ್ಕೋರ್ನ ಡಿಫೆನ್ಸ್ ಮಾಡಿಕೊಳ್ಳುವಲ್ಲಿ ಎಡವಿದೆ. ಡೆತ್ ಓವರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ರು. ಬಟ್ ಪಂಜಾಬ್ ವಿರುದ್ಧದ ಮ್ಯಾಚಲ್ಲಿ ಬುಮ್ರಾ ಕೂಡ ದುಬಾರಿಯಾದರು. ಅಲ್ಲಿ ಅಶ್ವಿನಿ ಕುಮಾರ್ ಮತ್ತು ರಿಸ್ ಟಾಪ್ಲೆ ದುಬಾರಿಯಾದರು. ಟೂರ್ನಿಯ ಆರಂಭದಲ್ಲಿ ಅದ್ಭುತ ಬೌಲಿಂಗ್ ಮಾಡಿದಂಥ ಅಶ್ವಿನಿ 19ನೇ ಓವರ್ನಲ್ಲಿ 26 ರನ್ಗಳನ್ನು ಬಿಟ್ಟುಕೊಟ್ರು. ಇದೆಲ್ಲ ಕೂಡ ಮುಂಬೈಗೆ ದೊಡ್ಡ ಹೊಡೆತವನ್ನೇ ನೀಡಿತು. ಒಟ್ನಲ್ಲಿ ಮುಂಬೈ ತಂಡದಲ್ಲಿ ಟ್ರೋಫಿಯನ್ನ ಗೆಲ್ಲೋಕೆ ಬೇಕಾಗಿರುವಂಥ ಎಲ್ಲ ಸವಲತ್ತು ಕೂಡ ಇದೆ. ಜಗತ್ತಿನಲ್ಲೇ T20 ಸ್ಪೆಷಲಿಸ್ಟ್ ಬ್ಯಾಟರ್ಸ್ ಇದ್ದಾರೆ, ನಂಬರ್ 1 ಬೌಲರ್ ಇದ್ದಾರೆ, ಟೀಮ್ ಇಂಡಿಯಾ ಕ್ಯಾಪ್ಟನ್ ಕೂಡ ಎಲ್ಲ ಅಲ್ಲೇ ಇದ್ದಾರೆ. ಆದರೂ ಬಿಗ್ ಮ್ಯಾಚ್ನಲ್ಲೇ ಎಡುತ್ತಾ ಇದ್ದಾರೆ ಅಂದರೆ ಅದು ಕ್ಯಾಪ್ಟನ್ಸಿ ಕೊರತೆ ಎದ್ದು ಕಾಣ್ತಾ ಇದೆ. ಎಬಿಲಿಟಿ, ಎಕ್ಸ್ಪೀರಿಯನ್ಸ್ ತುಂಬಿರುವಂಥ ಎಂಐ, ಯಂಗ್ಸ್ಟರ್ಸ್ ತುಂಬಿರುವಂಥ ಪಂಜಾಬ್ ವಿರುದ್ಧ ಸೋಲೋಕೆ ಕಾರಣವೇ ರೋಹಿತ್ರ ಸೈಡ್ಲೈನ್. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.